ನೋಡಲಿ, ನಿಮ್ ಮುಖ ನೋಡೋದ್ ಬೇಡ, ಬರೀ ನಿಮ್ಮ ಕೈ ನೋಡಿದ್ರೆ ಸಾಕು. ಯಾವ್ದಾದ್ರು ಒಬ್ಬ ರಾಜ್ಕುಮಾರ್ ಹಾಗೇ ಕುದುರೆ ಮೇಲೆ ಬಂದು ಹಾರಿಸ್ಕೊಂಡು ಹೋಗ್ಬಿಡ್ತಾನೆ. ನಾನ್ ಅಪ್ಪನ್ ಬಿಟ್ಟು ಯಾರ ಜೊತೆನೂ ಹೋಗಲ್ಲ. ಯಾಕ್ ಗೊತ್ತಾ? ನಾನ್ ಹುಟ್ಟಿದ್ದು ಅಮ್ಮನ್ ಹೊಟ್ಟೆಲಲ್ಲ, ಅಪ್ಪನ್ ಹೊಟ್ಟೆಲಿ. ನಿನ್ ಕೈ ಮೆಹಂದಿ ನೋಡು ಎಷ್ಟು ಕೆಟ್ಟದಾಗಿದೆ. ನನ್ ನೋಡು ಅಪ್ಪ ಎಷ್ಟ್ ಚೆನ್ನಾಗಿ ಹಾಕಿದ್ದಾರೆ. ಅಪ್ಪನ ಹೊಟ್ಟೆ ಹುಟ್ಟಿರೋದು ನಾನು, ನೀನಲ್ಲ, ತಿಳ್ಕೊ. ಓಹೋ, ಹೌದಮ್ಮ, ನೀವಿಬ್ರು ನನ್ನ ಹೋಟೆಲೇ ಹುಟ್ಟಿದ್ದು. ನಾರ್ಮಲ್ ಡೆಲಿವರಿ. ಜಗಳ ಆಡ್ಬೇಡಿ, ಸುಮ್ನಿರಿ. ಆಹಾ, ಅಪ್ಪ ನಿಂಗೊಂದ್ ಕಂಪ್ಯೂಟರ್ ಕೊಡ್ಸ್ಬಿಟ್ರು, ನಿಂಗೊಂದ್ ಟಿವಿ ಕೊಡ್ಸ್ಬಿಟ್ರು ಅಂತ ಏನ್ ಚಮಚಾಗಿರಿ ಮಾಡ್ತೀರ? ಮಕ್ಳು ಯಾರಾದ್ರೂ ಅಪ್ಪನ ಹೋಟೆಲ್ ಹುಟ್ಟಾವ? ನಾನ್ ಮಾತ್ರ ಎಲ್ಲಾ ಮಕ್ಳು ಹೆಂಗ್ ಹುಟ್ಟಾವೋ ಹಂಗೆ ಹುಟ್ಟಿದ್ದು. ಅಪ್ಪ, ನಂಗೂ ಮೆಹಂದಿ ಹಾಕು. ಬಾ ಮಗಳೇ. ಎಳೆ ಮೇಲೆ ನಿನ್ ಯಾಕೆ ಅಲಂಕಾರ? ನೀನೇನು ಅವ್ರ ತರ ಕಾಲೇಜ್ ಹೋಗ್ತೀಯಾ? ಇರ್ಲಿ ಬಿಡು ಕನಕ, ಅವಳು ನಮ್ಮ ಮಗಳು ತಾನೆ. ಊರಬ್ಬದಲ್ಲಿ ಮೆಹಂದಿ ಹಚ್ಕೊಂಡು ಒಂದ್ 3 ಗಳಿಗೆ ಸಂತೋಷ ಪಡ್ಲಿ. ಬಾ, ನಿನ್ಗೂ ಹಚ್ತೀನಿ ಬಾ. ಇದೊಂದ್ ಬಾಕಿದು ನಂದವ್ರೆ. ಅಚ್ಚಿಯೋ ಕೈಗೆ ಎಂತ ಸುಂಗಾರ. ಎದ್ದೋಗೆ ಹೂ ಕಟ್ಟು. ತಪ್ಪೆ ಗಂಜಲ ಬಳಿಯೋ ನಿನ್ ಯಾಕೆ ಇದಲ್ಲ? ಕಾಲ್ ತೆಗಿರಿ, ತೆಗಿರಿ ಕಾಲ್ನ. ಅಯ್ಯೋ ನನ್ ಮನೆ ಹಾಳಾಗೋಯ್ತು. ಆಶೀರ್ವಾದ ಮಾಡಿ ನೀವ್ ತಾನೆ ನನ್ ದೇವ್ರು. ನಿಮ್ಗಂತೂ ಈ ಜನ್ಮದಲ್ಲಿ ಬುದ್ಧಿ ಬರಕಿಲ್ಲ. ಮಹಾಭಾರತದ ಕರ್ಣ ಸತ್ತು ಇಲ್ಬಿಟ್ಟಿಯವನೇ. ಕಾಲ್ ತೆಗಿರಿ. ಇಲ್ಲೇ ನೀವೇ, ಇಲ್ಲೇ. ತಾಯಿ ಮಾಯಮ್ಮ, ನನ್ ಗಂಡನ್ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡವ. ಏನ್ರಿ, ನಾನ್ ಕೇಳಿದ್ ಸುದ್ದಿ ಇದ್ದಟ್ವಾ? ನೀವೊಬ್ರೇನ ಜಮೀನ್ದಾರರು? ಊರೆಲ್ಲೆಲ್ರು ಹೂ ಬೆಳಿತಾರೆ, ಎಲ್ರು ಕೊಡ್ಬೋದಾಗಿತ್ತಲ್ಲ. ಕೊಡ್ಬೇಕಾಗಿತ್ತು, ಕೊಡ್ಲಿಲ್ವೇ? ಅದಕ್ಕೆ ನಾನೇ ಸ್ವಲ್ಪ ಧಾರಾಳವಾಗಿ. ಮನೆಯಲ್ಲಿ ಬೆಳೆದ್ 3 ಹೆಣ್ಮಕ್ಳು, ಇನ್ನು ಮದ್ವೆ ಅಂತಿಲ್ಲ, ಸೋಮ್ನ ಅಂತಿಲ್ಲ. ಕೇಳ್ದವ್ರಿಗೆಲ್ಲ ಮಗ್ದು ಕೊಡ್ತೀರಲ್ಲ. ನಿಮ್ ತಾವೇನ್ ಅಕ್ಸೆ ಪಾತ್ರೆ ಆಯ್ತಾ? ಯಾಕೆ ಯೋಚನೆ ಮಾಡ್ತೀಯ ಕನಕ? ಗ್ರಾಮ ದೇವತೆ ಮಾಯಮ್ಮ ಖಂಡಿತ ನಮ್ಮನ್ ಕಾಪಾಡ. ಏನ್ ಕಾಪಾಡ್ತಾಳೋ ಏನೋ. ಅಂದಾನಿಗ್ ಸಾಲ ಕೊಟ್ಟು 10 ವರ್ಷ ಆಯ್ತು, ಅಸಲು ಇಲ್ಲ ಬಡ್ಡಿನೂ ಇಲ್ಲ. ಅದೊಂದು. ಆ ಸಣ್ಣ ತಿಮ್ಮಂಗ್ ಸಾಲ ಕೊಟ್ರಿ, ಅವನ್ ಸತ್ತೇ ಹೋದ. ಅದೆರಡು. ಆ ಪುಟ್ಟಾಚಾರಿಗ್ ಸಾಲ ಕೊಟ್ರಿ, ಅವನ್ ಎಪ್ಪೆ ಇಡಿಸಿ ಊರೇ ಬಿಟ್ಟೋದ. ಅದು 3. ಇನ್ಮೇಲೆ ನೀವು ಯಾವನ್ಗಾದ್ರೂ ₹1 ಸಾಲ ಕೊಟ್ಟಿದ್ ಗೊತ್ತಾದ್ರೆ ಅಷ್ಟೇ. ಯಾರ್ಲಾದು? ಇದು 4. ಏನ್ಲಾ ವಾಟಿಸೆ? ಜಸ್ಟ್ ₹100 ಬೇಕಾಗಿತ್ತು ಕಣಕ. ಒಳಗವ್ರ ಫ್ಲವರ್ ಮ್ಯಾನ್. ಫ್ಲವರ್ ಮ್ಯಾನ್ ಅದೇ ಕಣ. ಎಂಟಿ ಹ್ಯಾಂಡಲ್ ಹೋಗಕ್ಕಾಯ್ತದೆ. ತತ್ತ ಇಲ್ಲಿ ₹100. ಏನ್ಲ ಹಂಗಂದ್ರೆ? ವಿಲೇಜ್ ಗುಗ್ಗು ಅಕ್ಕ. ನಿಮ್ಮ ಹಸ್ಬೆಂಡ್ ಅದೇ ಫ್ಲವರ್ ಮ್ಯಾನ್, ಅವ್ರು ಪರ್ಮನೆಂಟ್ ಫೈನಾನ್ಸರ್ ಗೊತ್ತಾ? ನೆಟ್ಗೆ ಕನ್ನಡದಲ್ಲಿ ಮಾತಾಡ್ತೀಯೋ? ಪರ್ಕೆ ಏಟ್ಬೇಕು? ಯು ಡೋಂಟ್ ನೋ ಇಂಗ್ಲಿಷ್? ಹೂವರ್ಲೆ ಲೇ ವಾಟಿಸೆ, ನಿಮ್ ಹೂವಣ್ಣ ನಿನ್ಗೆ ಎಷ್ಟು ಸಾಲ ಕೊಟ್ಟವ್ರೆ ಹೊಸಿ ಹೇಳ್ತೀಯಾ? ಜುಜುಬಿ 3,000 ಕಣಕ. 3,000ನ? ಯಾವತ್ತು? ಕಾಳು ಮಾವಂಗ 6,000 ಕೊಟ್ಟಿದ್ರಲ್ಲ ಅವತ್ತು. ಕಾಳ್ ಮಾವಂಗೆ 6,000ನ? ಯಾಕೆ? ಇನ್ ಯಾಕಾಗ? ಹಳೇದು 4,000 ಲೋನ್ ತೀರ್ಸಕ್ಕೆ ಹೊಸ ಲೋನು ಅಷ್ಟೇ. ನನಗೆ ಸೈಕಲ್ ಕೊಡ್ಸಿದ್ ಯಾರು ಹೇಳು ನೋಡೋಣ. ನೀನೇ ಹೇಳು. ಕಮ್ಮಕ ಅಕ್ಕ, ನಮ್ ಮೂವಣ್ಣ ನನಗ್ ಕೊಟ್ಟಿರೋ ಬರ್ತ್ಡೇ ಗಿಫ್ಟ್ ನಾನು ಕುಡ್ದು ಚರಂಡಿಲ್ ಬಿಡದೆ ಇರ್ಲಿ ಅಂತ ಇದ್ರ ಮೇಲೆ ಕೂತ್ಕೊಂಡ್ರೆ ಸಾಕು, ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗ್ಬಿಡ್ಬಿಡ್ತದೆ ಗೊತ್ತಾ ಅಕ್ಕ. ಸೈಕಲ್ ಮೇಲೆ ಏನ್ ಬರ್ತೀನಿ ನೋಡು ನೋಡ ಹೆಂಗೆ. ಗುಡ್ಲ ಸೈಕಲ್ನ ನನ್ ಗಂಡನ ಈರ್ಕಂತಿದ್ದೀರಾ? ತಿನ್ನಕ್ಕಿಲ್ಲ, ಕುಡಿತೀನಿ. ಮೈಗಳ್ ಮೂದೇವಿ ಊರ್ ಸುತ್ತ ಜಮೀನಿದ್ರು ಕಂಡೋರ್ ದುಡ್ಡಲ್ಲಿ ಮೂಗಣ್ಗ ಕುಟ್ಕೊಂಡು ಬಾಳೆ ಮಾಡ್ತೀಯಾ? ನಿನ್ ಜನ್ಮಕ್ ನಾಚಿಕೆ ಆಗ್ಬೇಕು. ಇನ್ನೊಂದ್ಸಾರಿ ಇಲ್ಲಿಗ್ ಬಾ, ಕಾಲ್ ಮುರಿದೀನಿ. ತಪ್ಪು ನಿಂದಲ್ಲ, ಇದಾರಲ್ಲ ಮನೆಗ್ ಮಾರಿ ಪರರ್ ಕುಪ್ಕಾರಿ. ಹೋಗು ಎಲ್ಲೋಗ್ತೀಯಾ? ಸಿಕ್ತೀಯಾ? ಮಾಡ್ತೀನಿ ನಿಂಗೆ. ಆ ಸೈಕಲ್ ನಾನು ಕಿತ್ಕೊಳ್ತಿದ್ರೆ ನಾನ್ ಕಣ್ತಾನೆ ಇಲ್ಲ. ಅಯ್ಯೋ ನನ್ ಮನೆಯೆಲ್ಲ ಹಾಳಾಗೋಯ್ತು, ಯಕ್ಕುಟೋಯ್ತು. ಊರ್ಗೆಲ್ಲ ಸಾಲ ಕೊಡೋಕಾಯ್ತದೆ, ಆದ್ರೆ ನಾನ್ ಕೇಳಿದ್ರೆ ಮಾತ್ರ ತರೋದು ಗೋಣಿ ಚೀಲ ತರ ಇರೋ ಕಳ್ಳಿ ಮಾರ್ಕ್ ಶಾಲೆ. ಕನಕ ಹೋಗಿ ಒಬ್ಬ ಕುಡ್ಕನ್ ಮಾತ ನಂಬ್ತಿಯಲ್ಲ.
ಅವ್ನ್ ಹೇಳೋದೆಲ್ಲ ಬರೀ ಸುಳ್ಳು. ನೋಡು, ಮಾಯಮ್ಮನ್ ಹಬ್ಬಕ್ಕೆ ಈ ಸಲ ಮಾಯಮ್ಮನ್ ಹಬ್ಬಕ್ಕೆ ನಾನು ನಿನ್ಗೊಂದ್ ಸೀರೆ ಕೊಡಿಸ್ತೀನಿ. ಆ ಸೀರೆನ ಈ ಹೂವೇನ್ ಹೆಂಡತಿ ಹುಟ್ಕೊಂಡ್ರೆ ಊರಿನ ಜನಗಳೆಲ್ಲ ಅದು ನೋಡಿ ದಂಗಾಗೋಗ್ಬಿಡ್ಬೇಕು. ಹಾಗಿರ್ಬೇಕು ಆ ಸೀರೆ. ಹೋಗು ಹಬ್ಬಕ್ಕೆ ತಯಾರಿ ಮಾಡ್ಕೊ.